SMLC ಭೋಜೇಗೌಡರು ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್ ಹೇಗೆ ಸರ್ ಹೆಂಗಿದೆ ಸರ್ ನಾಳೆ ಎಲೆಕ್ಷನ್ಗೆ ಹೇಗೆ ಗೆಲ್ತೀರಾ ಸರ್? ನಿಮ್ಮ ಕ್ಯಾಂಡಿಡೇಟ್ ಗೆಲ್ತಾರಾ ಸರ್ ಗೋವಿಂದರಾಜ್ ಅವರು? ನಾವೆಲ್ಲ ವಿಶ್ವಾಸ ಇದ್ದೇ ಕ್ಯಾಂಡಿಡೇಟ್ ಮಾಡಿದ್ದೀವಿ ಸರ್. ಹಾಂ ಸರ್. ಸರ್ ಹೇಳಿ ಸರ್. ತುಂಬಾ ವಿಶ್ವಾಸ ಇದ್ದೇ ಕ್ಯಾಂಡಿಡೇಟ್ ಮಾಡಿದ್ದೀವಿ ನಾವು. ಎಲ್ಲಿದ್ದೀರಾ ಸರ್ ಎಲ್ಲರೂ MLA-ಗಳೆಲ್ಲ? ನಾವು ನಮ್ಮ ಪಾರ್ಟಿ ಮೀಟಿಂಗ್ ಕರೆದಿದ್ದೀವಿ, ಸೇರಿದ್ದೀವಿ. ನಾವು ಗಾಲ್ ಸೇರಲ್ಲಿ ಸೇರಿದ್ದೀವಿ ನಾವೆಲ್ಲ. ಹಾಂ ಸರ್. ಮ್ಯಾರಿಯೇಟ್ JW ಮ್ಯಾರಿಯೇಟಲ್ಲಿ? ಹೌದು ಸರ್. ಹಾಂ ಸರ್. ಹಾಂ ಸರ್. ಏನೇನು ಡಿಸ್ಕಷನ್ ಆಯ್ತು ಸರ್? ಕುಮಾರಸ್ವಾಮಿ ಅವ್ರು ಏನು ಹೇಳಿದ್ರು ಸರ್ ಬೆಳಗ್ಗೆ? ಹೆಂಗೆ ಸರ್ ನಿಮ್ಮ ಏನೋ ಸ್ಟ್ರಾಟಜಿ ಮಾಡಿದ್ದೀರಾ ಸರ್? ಪಾರ್ಟಿಯವರು MLA-ಗಳು ಕರೆದಿದ್ವಿ. MLA-ಗಳು ಸೇರಿ ಈ ರೀತಿ ವೋಟ್ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ನಾಳೆ ಬೆಳಗ್ಗೆನೆ ಮಾಡ್ಬೇಕಲ್ಲ, ಆಗ ಒಟ್ಟಿಗೆ ಸೇರಿ ಮಾತುಕತೆ ಸೇರಿದ್ವಿ ಅಷ್ಟೇ. ನೋ ಡಿಫರೆನ್ಸಸ್, ನಥಿಂಗ್, ಇಂಟ್ಯಾಕ್ಟ್, ಆಲ್ ದಿ 18 ಇಂಟ್ಯಾಕ್ಟ್. ನಾವು ನಮ್ಮ NDA ಭಾಗ ಆಗಿರ್ತಕ್ಕಂಥ ಅವ್ರದ್ದು ಎಕ್ಸೆಸ್ ಓಟು, ಸೆಕೆಂಡ್ ಪ್ರಿಫರೆನ್ಷಿಯಲ್ ಓಟು ಅದೆಲ್ಲ ನಮಗೆ ಹೇಳ್ಕೊಂಡಿದ್ದೀವಿ. ಅದರಂತೆ ಎಲ್ಲ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದರಂತೆ ನಡೆಯುತ್ತೆ. ಅಲ್ಲ ಸರ್, ನಂಬರ್ ಶಾರ್ಟೇಜ್ ಇದೆಯಲ್ಲ ಸರ್? ನಿಮ್ಗೆ 18, ಅವ್ರದ್ದು 6 ಅಂತಂದ್ರು 24 ಇದೆ, ಇನ್ನು 4, 5 ಬೇಕಲ್ಲ ಸರ್? ಕಾಂಗ್ರೆಸ್ಸರಿಗೆ ಫುಲ್ ಇದೆಯಾ ಸರ್? ಕಾಂಗ್ರೆಸ್ಸರಿಗೆ ಫುಲ್ ಇದೆಯಾ? ಕಾಂಗ್ರೆಸ್ ನಿಮ್ಮ ಯಾರೋ GT ದೇವೇಗೌಡರು, ಆಮೇಲೆ BJPಯಿಂದ ಹುಚ್ಚಾಟಿದ್ರು, ಇಂಡಿಪೆಂಡೆಂಟು, ಆಲ್ಮೋಸ್ಟ್ ನಂಬರ್ ಕಾಣ್ತಾ ಇದೆ ಸರ್ ಅವ್ರಿಗೆ. ಅದು ಅವರು ನಮ್ಮನೆ ಓಟ್ನೆಲ್ಲ ಲೆಕ್ಕ ಮಾಡ್ತಾರೆ ಗೊತ್ತಿಲ್ಲ. ಕರೆಕ್ಟ್. ಅದೇ ಸರ್ ನಮ್ಮ ಪ್ರಶ್ನೆ, ನಿಮ್ಮ ಮನೆ ಓಟ್ಗಳನ್ನ ಉಳಿಸ್ಕೊಳ್ಳೋಕ್ಕೆ ಏನು ಸ್ಟ್ರಾಟಜಿ ಮಾಡಿದ್ದೀರಿ? ಒಂದು ಅವ್ರ ಥರ ಸೇಮ್ ಸ್ಟ್ರಾಟಜಿ, ಕೌಂಟರ್ ಸ್ಟ್ರಾಟಜಿ ಏನಾದ್ರು ಮಾಡಿದ್ದೀರಾ ಅಂತ ಸರ್? ಸ್ಟ್ರಾಟಜಿ ಯಾರು ಟಿವಿನಲ್ಲಿ ಹೇಳ್ತಾರ ಸರ್? ಕರೆಕ್ಟ್. ಅಲ್ಲ, ಮಾಡಿದೀವಾ ಇಲ್ವಾ ಅಂತೇಳಿ ಯಾವ ಸ್ಟ್ರಾಟಜಿ ಅಂತ ಹೇಳ್ಬಿಡಿ. ಸ್ಟ್ರಾಟಜಿ ಮಾಡಿದೆ ನೋಡಿ ಸರ್. ನಮ್ಮವರು 2 ಬಾರಿ ಮುಖ್ಯಮಂತ್ರಿ ಆದ್ರು, ಸೂಪರ್ ಸರ್. ಸೆಂಟ್ರಲ್ ಮಿನಿಸ್ಟರ್. ಅವ್ರು ನಾಮಿನೇಷನ್ ಹಾಕಿ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಇಲ್ಲದೆ, ಸ್ಟ್ರಾಟಜಿ ಇಲ್ಲದೆ ನಾಮಿನೇಷನ್ ಹಾಕಕ್ಕೆ ಹೇಳ್ತಾರ? ಅವರು ಸ್ಟ್ರಾಟಜಿ 2 ಬಾರಿ ಮುಖ್ಯಮಂತ್ರಿ ಸುಮ್ಮನೆ ಆಗಿದಾರ? ಎಸ್ ಸರ್. ಸೆಂಟ್ರಲ್ ಮಿನಿಸ್ಟರ್ ಇದಾರೆ, ಅವ್ರನ್ನು ಕ್ಯಾಲ್ಕುಲೇಷನ್ ಮಾಡೇನೆ ಹಾಕಿರ್ತಾರೆ. ಅವರು ಕಾಂಗ್ರೆಸ್ ಅವರು ಮುಖ್ಯಮಂತ್ರಿ ಇದ್ದಾರೆ, ಅವರು ಸ್ಟ್ರಾಟಜಿ ಮಾಡಿ ಹಾಕಿರ್ತಾರೆ. ಇಬ್ಬರಿಗೂ ಶಾರ್ಟೇಜ್ ಇದೆ. ಶಾರ್ಟೇಜ್ ಎಲ್ಲಿ ವರ್ಕೌಟ್ ಮಾಡ್ಬೇಕು ಅನ್ನೋ ವಿಚಾರನ ನಾವೆಲ್ಲ ಎಲ್ಲ ಕಡೆ ಹೇಳಕ್ಕಾಗಲ್ಲ. ಪರ್ಫೆಕ್ಟ್ಲಿ ಸರ್, ನಾವು ಅದನ್ನೇ ಮಾತಾಡ್ತಾ ಇದ್ದು. ಕರ್ನಾಟಕದ ಚತುರ ಕುಮಾರಣ್ಣವರು ಅಷ್ಟು ಸುಲಭವಾಗಿ ಸೋಲೊಪ್ಕೊಳ್ಳಲ್ಲ. ಅವ್ರಿಗೆ ನಂಬರ್ ಇಲ್ಲದೆ ಪೊಸಿಷನ್ ಹಿಡಿಯೋದು ಹೆಂಗೆ ಅಂತ, ನಂಬರ್ ಇಲ್ಲದೆ ಇರೋನು ನಂಬರ್ ಇಲ್ಲದೆ ಇದ್ರು ಅಧಿಕಾರ ಹಿಡಿಯೋದು ಹೆಂಗೆ ಅಂತ ಗೊತ್ತು. ಚಾಟಿ ಇಲ್ಲದೆ ಬುಗುರಿ ಆಡಿಸುವ ಏಕೈಕ ರಾಜಕಾರಣಿ ಕುಮಾರಸ್ವಾಮಿ ಅವರು. ಹಾಗಾಗಿ ಏನೋ ರಾಜಣ್ಣವ್ರನ್ನ ಏನೋ ಟಚ್ ಮಾಡಿದಾರಂತೆ, ಗೋಪಾಲ್ ಕೃಷ್ಣ ಅವ್ರನ್ನ ಟಚ್ ಮಾಡಿದಾರಂತೆ ಸರ್. ಹೇಳಿ, ಇದೇ ದಿಸ್ ಆರ್ ಆಲ್ ನಂಬರ್ ಗೇಮ್ ಸರ್. ಹಾಂ ಸರ್. ನಂಬರ್ ಗೇಮ್ ನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಸರ್. ಹಾಂ ಸರ್. ನಂಬರ್ ಗೇಮ್ ಸರ್. ನಂಬರ್ ಗೇಮ್ ಅಲ್ಲಿ ಪಂಚಾಯತಿಯಿಂದ ಹಿಡಿದು ಮುನ್ಸಿಪಾಲಿಟಿ, ಕಾರ್ಪೊರೇಷನ್ ಅವರಿಗೆ ಎಲ್ಲ ಮೇಲಿನ ಲೆಜಿಸ್ಲೇಚರ್ ಅವರಿಗೆ ನಂಬರ್ ಗೇಮ್ ಅಲ್ಲಿ ತುಂಬಾ ಬರೀ ವ್ಯತ್ಯಾಸಗಳಾಗಿಲ್ವಾ? ಹೌದು. ಆಗಿದೆ. ಅದೇ ತರ ನಾಳೆವರೆಗೆ ಏನು ಹೇಳಕ್ ಬರೋದಿಲ್ಲ. ಹಾಂ ಸರ್. ನಾವು ನಮಗೂ ಶಾರ್ಟ್ ಇದೆ, ಅವ್ರಿಗೂ ಶಾರ್ಟ್ ಇದೆ. ಎಲ್ಲಿ ಯಾರ್ಯಾರು ವರ್ಕೌಟ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅನ್ನೋ ವಿಚಾರ ನಾಳೆ ಬ್ಯಾಲೆಟ್ ಪೇಪರ್ ಓಪನ್ ಮಾಡಿದಾಗಲೇ ಗೊತ್ತಾಗುತ್ತೆ. ವರ್ಕೌಟ್ ಅಂತೂ ಮಾಡಿದಿರಿ ಸರ್? 200%. ಎಸ್ ಸರ್. ಆಮೇಲೆ 18 ಜನರು ಬಂದಿದ್ದಾರಾ ಸರ್ ಈಗ ನಿಮ್ಮ ಜೊತೆ? ಈಗ ಮ್ಯಾರಿಯೇಟಲ್ಲಿ ಇದ್ದಾರೆ 18 ಜನ? 18 ಅಟೆಂಡೆನ್ಸ್ ಇದೆ? ಎಲ್ಲ ಅಟೆಂಡೆನ್ಸ್ ಇದೆ. BJP ಯಾರು ಬಂದಿದ್ದಾರೆ ಸರ್? ಸೀನಿಯರ್ ಲೀಡರ್ಸ್ ಎಲ್ಲ ಬಂದು ಹೋಗಿದ್ದಾರೆ. ಆಮೇಲೆ ನಾವು BJP ಅವರೊಟ್ಟಿಗೆ ನಾವು ಮೀಟಿಂಗ್ ಮಾಡಿ ಬಂದರು. ಹಾಂ ಸರ್. ಎಲ್ಲ ಆಗಿದೆ. ಆಯ್ತು. ಗುಡ್ ಲಕ್ ಸರ್, ಗುಡ್ ಲಕ್. ಗೆಲ್ಲಿ ಸರ್, ಗೆದ್ದು ಫೋನ್ ಮಾಡಿ ಸರ್ ನಾಳೆ.